ಇತ್ತೀಚೆಗಷ್ಟೇ ಮಾಧ್ಯಮದ ಜೊತೆ ಅನೇಕ ಬಾರಿ ಹೇಳಿಕೆ ಕೊಟ್ಟಿದ್ರು. ಅದಾದ್ಮೇಲೆ ಸುಮಾರು 1 ತಿಂಗಳ ಹಿಂದೆಯಂತೆ ಆ ತಾಯಿಗೆ ಬೈಕಲ್ಲಿ ಯಾರೋ ಬಂದು ಡಿಕ್ಕಿ ಹೊಡೆದಿದ್ದಾರಂತೆ. ತಲೆಯಲ್ಲಿ 12 ಸ್ಟಿಚ್ ಹಾಕ್ಸಿದಾರಂತೆ. ಆ ಮೂಲಕವಾಗಿ ಬಯಲಿಗೆಳೆಯುವಂತ ಕಾಲ ಬಂದಿದೆ, ನಾನು ರೆಡಿ ಇದ್ದೀನಿ, ಮುಂದೆ ಬರ್ತೀನಿ, ಮಾತನಾಡ್ತೀನಿ ಅನ್ನೋದಾಗಿ ಮಗಳನ್ನ ಕಳೆದುಕೊಂಡಿರುವಂತ ತಾಯಿ ಈಗಾಗಲೇ ಅನೇಕ ರೀತಿಯಾಗಿ ನೊಂದಿದ್ದಾರೆ, ಬೆಂದಿದ್ದಾರೆ ಕಣ್ಣೀರು ಜೊತೆಯಲ್ಲಿ. ನಾನು ಮತ್ತೆ ಬಯಲಿಗೆಳೆಯುವಂತ ದಿನ ಬಂದಿದೆ, ನಾನು ಬರ್ತೀನಿ, ಮಾತನಾಡ್ತೀನಿ ಅನ್ನೋದರ ಜೊತೆಯಲ್ಲಿ ಮತ್ತಷ್ಟು ವಿಚಾರ ಹೇಳಿದ್ದಾರೆ. ಏನು ಗೊತ್ತಾ, ನಾನು ಯಾರ ಮೇಲೂ ಕೂಡ ಸದ್ಯ ಆರೋಪ ಮಾಡ್ತಿಲ್ಲ. ನಾನು ಕೇಳ್ತಿರೋದೇನು, ನನ್ನ ಮಗಳು ಏನಾದ್ಲು, ನಾಪತ್ತೆ ಆದ್ಲಲ್ಲ, ಆಕೆಗೆ ಏನಾಯ್ತು, ಆಕೆಗೆ ನ್ಯಾಯ ಸಿಗಬೇಕನ್ನೋದಾಗಿ. ಮಗಳನ್ನ ಕಳೆದುಕೊಂಡಿರುವಂತಹ ತಾಯಿ ಸುಜಾತ ಅವರು ಗ್ಯಾರಂಟಿ ನ್ಯೂಸ್ ಜೊತೆ ಮಾತನಾಡುವಂತಹ ಹೊತ್ತಿನಲ್ಲಿ ನೋವಿನಲ್ಲೇ ಮಾತಾಡ್ತಾ ಅನೇಕ ವಿಚಾರವನ್ನ ಹಂಚಿಕೊಂಡಿದ್ದಾರೆ. ನಾನು ಯಾರ ಮೇಲೂ ಕೂಡ ಆರೋಪ ಮಾಡಿಲ್ಲ. ನಾನು ಕೇಳ್ತಿರೋದು, ನನ್ನ ಮಗಳು ಏನಾದ್ಲು, ಹೋಗಿದ್ಲು, ಬಂದೇ ಇಲ್ಲ ವಾಪಸ್ಸು. ನನ್ನ ಮಗಳ ಅಸ್ಥಿಯನ್ನು ನನಗೆ ಕೊಟ್ಟು ಬಿಡಿ, DNA ಟೆಸ್ಟ್ ಮಾಡಿ ಮ್ಯಾಚ್ ಆದ್ರೆ ಅಸ್ಥಿಯನ್ನ ನನಗೂ ಕೊಡಿ ಅನ್ನೋದಾಗಿ ನೋವಿನಲ್ಲೇ ತಮ್ಮ ನೋವು, ಮಗಳ ಅಸ್ಥಿ ಸಿಕ್ಕಿದ್ರೆ ಸಾಕು ಅನ್ನೋದಾಗಿ ಗ್ಯಾರಂಟಿ ನ್ಯೂಸ್ಗೆ ಅನನ್ಯ ತಾಯಿ ಸುಜಾತ ಹೇಳಿಕೆ ಕೊಟ್ಟಿದ್ದಾರೆ. ಹಲವು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು, ನಾನು ಯಾರ ಮೇಲೂ ಕೂಡ ಆರೋಪ ಮಾಡ್ತಿಲ್ಲ. ನನ್ನ ಮಗಳು ಎಲ್ಲಿ ಹೋದ್ಲು, ನನಗೆ ನ್ಯಾಯ ಸಿಗಬೇಕು, ನಾನು ಕೇಳ್ತಿರೋದು ನನ್ನ ಮಗಳು ಏನಾದ್ಲು ಅನ್ನೋದಷ್ಟೇ. ನನ್ನ ಮಗಳ ಆಸ್ತಿಯನ್ನು ನನಗೆ ಕೊಡಿ ಎಂದಿದ್ದಾರೆ. ಬನ್ನಿ ಕೇಳಿಸ್ಕೊಳ್ಳೋಣ ಅವರ ಮಾತನ್ನ. ನಾನು ಯಾರನ್ನು ಬ್ಲೇಮ್ ಮಾಡಿಲ್ಲ ಮೇಡಮ್. ನಾನು ಕೇಳ್ತಾ ಇರೋದು, ನನ್ನ ಮಗಳ ಫೋಟೋ ಬೇಡ, ನನ್ನ ಮಗಳು ಹೋಗಿದ್ದಾಳೆ, ಏನಾಗಿದ್ದಾಳೆ, ಎಲ್ಲ ಯಾರ್ಯಾರು ಮುಕ್ತಿ ತಿಂದಿದ್ದಾರೆ, ಏನೇನಾಗಿದ್ದಾಳೆ ಅದು ನನಗೆ ಬೇಡ. ನಾನು ಕೇಳ್ತಾ ಇರೋದು, ನನ್ನ ಮಗಳ ಆಸ್ತಿಯನ್ನು ಸಿಕ್ಕಿದ್ರೆ ಕೊಡಿ ಅಂತ ಕೇಳ್ತಾ ಇದ್ದೇನೆ. DNA ಟೆಸ್ಟ್ ಮಾಡಿ DNA ಅಲ್ಲಿ ಮ್ಯಾಚ್ ಆದ್ರೆ ನನ್ನ ಮಗಳ ಆಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಕೊಡಿಸಿ. ನಾನು ಕೇಳ್ತಾ ಇರೋದು ಇಷ್ಟೇ. ನನ್ನ ಪರ್ಸನ್, ನನ್ನ ಒಂದು ಮೇನ್ ಇದಿರೋದು. ನಾನು ಯಾರನ್ನು ಬ್ಲೇಮ್ ಮಾಡಿಲ್ಲ ಮೇಡಮ್. ನಾನು ಕೇಳ್ತಾ ಇರೋದು, ನನ್ನ ಮಗಳ ಫೋಟೋ ಬೇಡ, ನನ್ನ ಮಗಳು ಹೋಗಿದ್ದಾಳೆ, ಏನಾಗಿದ್ದಾಳೆ, ಎಲ್ಲ ಯಾರ್ಯಾರು ಮುಕ್ತಿ ತಿಂದಿದ್ದಾರೆ, ಏನೇನಾಗಿದ್ದಾಳೆ ಅದು ನನಗೆ ಬೇಡ. ನಾನು ಕೇಳ್ತಾ ಇರೋದು, ನನ್ನ ಮಗಳ ಆಸ್ತಿಯನ್ನು ಸಿಕ್ಕಿದ್ರೆ ಕೊಡಿ ಅಂತ ಕೇಳ್ತಾ ಇದ್ದೇನೆ. DNA ಟೆಸ್ಟ್ ಮಾಡಿ DNA ಅಲ್ಲಿ ಮ್ಯಾಚ್ ಆದ್ರೆ ನನ್ನ ಮಗಳ ಆಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಕೊಡಿಸಿ. ನಾನು ಕೇಳ್ತಾ ಇರೋದು ಇಷ್ಟೇ. ನನ್ನ ಪರ್ಸನ್, ನನ್ನ ಒಂದು ಮೇನ್ ಇದಿರೋದು. ನಾನು ಯಾರನ್ನು ಬ್ಲೇಮ್ ಮಾಡಿಲ್ಲ ಮೇಡಮ್. ನಾನು ಕೇಳ್ತಾ ಇರೋದು, ನನ್ನ ಮಗಳ ಫೋಟೋ ಬೇಡ, ನನ್ನ ಮಗಳು ಹೋಗಿದ್ದಾಳೆ, ಏನಾಗಿದ್ದಾಳೆ, ಎಲ್ಲ ಯಾರ್ಯಾರು ಮುಕ್ತಿ ತಿಂದಿದ್ದಾರೆ, ಏನೇನಾಗಿದ್ದಾಳೆ ಅದು ನನಗೆ ಬೇಡ. ನಾನು ಕೇಳ್ತಾ ಇರೋದು, ನನ್ನ ಮಗಳ ಆಸ್ತಿಯನ್ನು ಸಿಕ್ಕಿದ್ರೆ ಕೊಡಿ ಅಂತ ಕೇಳ್ತಾ ಇದ್ದೇನೆ. DNA ಟೆಸ್ಟ್ ಮಾಡಿ DNA ಅಲ್ಲಿ ಮ್ಯಾಚ್ ಆದ್ರೆ ನನ್ನ ಮಗಳ ಆಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಕೊಡಿಸಿ. ನಾನು ಕೇಳ್ತಾ ಇರೋದು ಇಷ್ಟೇ. ನನ್ನ ಪರ್ಸನ್, ನನ್ನ ಒಂದು ಮೇನ್ ಇದಿರೋದು. ನಾನು ಯಾರನ್ನು ಬ್ಲೇಮ್ ಮಾಡಿಲ್ಲ ಮೇಡಮ್. ನಾನು ಕೇಳ್ತಾ ಇರೋದು, ನನ್ನ ಮಗಳ ಫೋಟೋ ಬೇಡ, ನನ್ನ ಮಗಳು ಹೋಗಿದ್ದಾಳೆ, ಏನಾಗಿದ್ದಾಳೆ, ಎಲ್ಲ ಯಾರ್ಯಾರು ಮುಕ್ತಿ ತಿಂದಿದ್ದಾರೆ, ಏನೇನಾಗಿದ್ದಾಳೆ ಅದು ನನಗೆ ಬೇಡ. ನಾನು ಕೇಳ್ತಾ ಇರೋದು, ನನ್ನ ಮಗಳ ಆಸ್ತಿಯನ್ನು ಸಿಕ್ಕಿದ್ರೆ ಕೊಡಿ ಅಂತ ಕೇಳ್ತಾ ಇದ್ದೇನೆ. DNA ಟೆಸ್ಟ್ ಮಾಡಿ DNA ಅಲ್ಲಿ ಮ್ಯಾಚ್ ಆದ್ರೆ ನನ್ನ ಮಗಳ ಆಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಕೊಡಿಸಿ. ನಾನು ಕೇಳ್ತಾ ಇರೋದು ಇಷ್ಟೇ. ನನ್ನ ಪರ್ಸನ್, ನನ್ನ ಒಂದು ಮೇನ್ ಇದಿರೋದು. ನಾನು ಯಾರನ್ನು ಬ್ಲೇಮ್ ಮಾಡಿಲ್ಲ ಮೇಡಮ್. ನಾನು ಕೇಳ್ತಾ ಇರೋದು, ನನ್ನ ಮಗಳ ಫೋಟೋ ಬೇಡ, ನನ್ನ ಮಗಳು ಹೋಗಿದ್ದಾಳೆ, ಏನಾಗಿದ್ದಾಳೆ, ಎಲ್ಲ ಯಾರ್ಯಾರು ಮುಕ್ತಿ ತಿಂದಿದ್ದಾರೆ, ಏನೇನಾಗಿದ್ದಾಳೆ ಅದು ನನಗೆ ಬೇಡ. ನಾನು ಕೇಳ್ತಾ ಇರೋದು, ನನ್ನ ಮಗಳ ಆಸ್ತಿಯನ್ನು ಸಿಕ್ಕಿದ್ರೆ ಕೊಡಿ ಅಂತ ಕೇಳ್ತಾ ಇದ್ದೇನೆ. DNA ಟೆಸ್ಟ್ ಮಾಡಿ DNA ಅಲ್ಲಿ ಮ್ಯಾಚ್ ಆದ್ರೆ ನನ್ನ ಮಗಳ ಆಸ್ತಿ ಸಿಕ್ಕಿದೆ ಅಂತ ಹೇಳಿದ್ರೆ ಅದನ್ನ ಕೊಡಿಸಿ. ನಾನು ಕೇಳ್ತಾ ಇರೋದು ಇಷ್ಟೇ. ನನ್ನ ಪರ್ಸನ್, ನನ್ನ ಒಂದು ಮೇನ್ ಇದಿರೋದು. ನಾನು ಯಾರನ್ನು ಬ್ಲೇಮ್ ಮಾಡಿಲ್ಲ ಮೇಡಮ್.